ಬೆಲೆ ಏರಿಕೆಗೆ ಕಂಗೆಟ್ಟ ಸರ್ಕಾರಿ ಶಾಲಾ ಶಿಕ್ಷಕರು. ಅನುದಾನ ಕಡಿಮೆ, ಶಿಕ್ಷಕರ ಸಂಬಳಕ್ಕೆ ಬಿತ್ತು ಕುತ್ತು. ಮಕ್ಕಳಿಗೆ ಮೊಟ್ಟೆ ನೀಡಲು ಖರ್ಚಾಗುತ್ತಿದೆ ಶಿಕ್ಷಕರ ದುಡ್ಡು. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಮೊಟ್ಟೆ ಬೆಲೆ ದಿಢೀರನೆ ಹೆಚ್ಚಾಗಿದ್ದು ಬೆಲೆ ಎಚ್ಚರಿಕೆಯ ಬಿಸಿ ಇದೀಗ ಶಿಕ್ಷಕರಿಗೆ ತಟ್ಟಿದೆ. ಮೊಟ್ಟೆಯನ್ನು ಖರೀದಿಸಿಕೊಡುವಷ್ಟು ಹಣವನ್ನ ಸರ್ಕಾರ ನೀಡ್ತಿಲ್ವಂತೆ. ಇದೇ ಕಾರಣಕ್ಕೆ ಶಿಕ್ಷಕರು ಸ್ವತಃ ತಮ್ಮ ಸಂಬಳದ ದುಡ್ಡಲ್ಲಿಯೇ ಮೊಟ್ಟೆ ಖರೀದಿ ಮಾಡ್ತಿದ್ದು ಅವರ ಸಂಬಳಕ್ಕೆ ಕುತ್ತು ಬರುವಂತಾಗಿದೆ. ಇನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮೊಟ್ಟೆ ನೀಡುವ ಮುಖ್ಯ ಶಿಕ್ಷಕರು ಬೆಲೆ ಏರಿಕೆ ಬವಣೆಗೆ ಇದೀಗ ಸಿಲುಕಿದ್ದಾರೆ. ಚಳಿಗಾಲ ಮತ್ತು ಕ್ರಿಸ್ಮಸ್ ಸೀಸನ್ ಹಿನ್ನೆಲೆಯಲ್ಲಿ ಮೊಟ್ಟೆ ಬೆಲೆ ಒಂದಕ್ಕೆ 8 ರೂಪಾಯಿಗೆ ಏರಿರುವುದು ಶಿಕ್ಷಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ನೀಡುವುದು ಸರ್ಕಾರದ ಆದೇಶವಾಗಿದ್ದು ಇದಕ್ಕಾಗಿ ಸರ್ಕಾರದಿಂದ ಒಂದು ಮೊಟ್ಟೆಗೆ 6 ರೂಪಾಯಿಯಂತೆ ಅನುದಾನ ನೀಡಲಾಗ್ತಿದೆ. ಶಾಲಾ ಮಕ್ಕಳ ಅಪೌಷ್ಟಿಕತೆ ನಿವಾರಿಸುವುದು ಬೇಯಿಸಿದ ಮೊಟ್ಟೆ ನೀಡುವುದರ ಹಿಂದಿನ ಉದ್ದೇಶವಾಗಿದ್ದು ಆದರೆ ಮೊಟ್ಟೆ ಬೆಲೆ ಏರಿಕೆಯ ಬಗ್ಗೆ ಸರ್ಕಾರ ಗಮನ ಹರಿಸಿಲ್ಲ. ಇದರಿಂದ ಆಯಾ ಶಾಲೆಗಳ ಮುಖ್ಯ ಶಿಕ್ಷಕರು ತಮ್ಮ ಸಂಬಳದ ಹಣದಿಂದ ಮೊಟ್ಟೆ ಸರಬರಾಜು ಮಾಡಿ ಬಿಲ್ಲನ್ನ ಸರಿದೂಗಿಸಬೇಕಾಗಿದೆ. ಕೆಲವೊಂದು ಮುಖ್ಯ ಶಿಕ್ಷಕರು ಹಣವನ್ನು ತಮ್ಮ ಜೇಬಿನಿಂದ ಕೊಡಬೇಕಾದ ದುಸ್ಥಿತಿ ಕೂಡ ಎದುರಾಗಿದೆ. ಸರ್, ಈಗ ಮೊಟ್ಟೆ ರೇಟ್ ಬಂದು ಈ ಒಂದು ದಿವಸ 7.65 ಪೈಸೆ ಬೀಳ್ತದೆ, 7.5 ಬೀಳ್ತದೆ, 8 ರೂಪಾಯಿ ಬೀಳ್ತದೆ. ದೊಡ್ಡ ಶಾಲೆಗೆ ಅಂದರೆ ನಾವು ಕ್ರೇಟ್ ಗಟ್ಟಲೆ ತಂದಾಗ ಹೋಲ್ಸೇಲಲ್ಲಿ 7.30 ರೂಪಾಯಿ ಬೀಳುತ್ತೆ, 7 ರೂಪಾಯಿ 30 ಪೈಸೆ ಅಥವಾ 50 ಪೈಸೆ ಬೀಳುತ್ತೆ. ಆದರೆ ಎಲ್ಲ ಶಾಲೆಗಳಲ್ಲೂ ಹೋಲ್ಸೇಲ್ ಸಿಗಲ್ಲ. ಈಗ ಉದಾಹರಣೆ 10-20 ಮಕ್ಕಳಿರ್ತವೆ, 30-50 ಮಕ್ಕಳಿರ್ತವೆ. ಅಲ್ಲಿ 25 ಮಕ್ಕಳು ಬಾಳೆಹಣ್ಣು ತಿಂತವೆ, 25 ಮಕ್ಕಳು ಮೊಟ್ಟೆ ತಿಂತವೆ. ಆವಾಗ ಏನಾಗುತ್ತೆ ಅಂತಂದರೆ ಮೊಟ್ಟೆ ರೇಟು ಇನ್ನೂ ನಾವೇನು ಗೊತ್ತಾ 8 ರೂಪಾಯಿ ತಗೊಳ್ಬೇಕಾಗುತ್ತೆ. ಎಷ್ಟು ಕೊಡ್ತಾರೆ ಸರ್ಕಾರ ನಮಗೆ 5 ರೂಪಾಯಿ 20 ಪೈಸಾ ಮೊಟ್ಟೆಗೆ ಅಂದರೆ ಟ್ರಾನ್ಸ್ಪೋರ್ಟು ಸೇರಿ 5 ರೂಪಾಯಿ 20 ಪೈಸಾ ನಿಗದಿ ಮಾಡಿದೆ. ಸುಲಿಯಕ್ಕೆ 30 ಪೈಸಾ ಅಂತ ನಿಗದಿ ಮಾಡಿದೆ. 50 ಪೈಸಾ ಗ್ಯಾಸ್ಗೆ ಅಂತ ಹೇಳ್ಬಿಟ್ಟು ಟೋಟಲ್ 6 ರೂಪಾಯಿ ಕೊಡ್ತಾರೆ ಸರ್. 6 ರೂಪಾಯಿ ಕೊಟ್ಟಾಗ ನಮಗೆ ಕನಿಷ್ಠ ಅಂದ್ರೂ ಇವತ್ತಿನ ಲೆಕ್ಕದಲ್ಲಿ ನಮಗೆ ಹೋಲ್ಸೇಲ್ ತಗೊಂಡಾಗ 8 ರೂಪಾಯಿ ಮೊಟ್ಟೆ ಬೀಳ್ತದೆ. ಈ ಕನಿಷ್ಠ ಅಂದರೆ 3 ರೂಪಾಯಿ ಹೊರೆ ಬೀಳ್ತಾಯಿದೆ ಸರ್. ಪ್ರತಿ ಶಿಕ್ಷಕರಿಗೆ ಮೊಟ್ಟೆಗೆ 3 ರೂಪಾಯಿ ಹೊರೆ ಬೀಳ್ತಾಯಿದೆ ಸರ್. ಅದೇ ರೀತಿ ಬಾಳೆಹಣ್ಣು ಅಷ್ಟೇ ಸರ್, ಒಂದೊಂದು ಸಲ ರೇಟಿಗೆ ಮ್ಯಾನೇಜ್ ಆಗ್ತದೆ, ಒಂದೊಂದು ಸಲ ಅದು 150 ರೂಪಾಯಿ ಕೆಜಿ. ಈಗ ಮೊಟ್ಟೆಯಿಂದ ಕೈಯಿಂದ ಕೊಡ್ತಾ ಇದ್ದಾರೆ ಸರ್. ಈಗ ಬರೆಸ್ತಾ ಇದ್ದೀವಿ ಕೈಯಿಂದ. ನಾವು ಈಗಾಗಲೇ 1 ವರ್ಷ 2 ವರ್ಷದಿಂದ ಮೊದಲೆಲ್ಲ 1-1.5 ರೂಪಾಯಿ ಬೀಳೋದು. ಈ ಕನಿಷ್ಠ ಅಂದರೆ 2-3 ರೂಪಾಯಿ ಈ ವರ್ಷ. ಈ 3 ತಿಂಗಳಿಂದ ಈಚೆಗೆ 3 ರೂಪಾಯಿ ದಿನ ಪ್ರತಿ ದಿವಸ ಒಂದು ಹುಡುಗನಿಗೆ 3 ರೂಪಾಯಿ ಅಂತಂದರೆ ಮೊಟ್ಟೆ ಎಲ್ಲ ಮಕ್ಕಳು ತಿಂದಾಗ ಆ ಶಿಕ್ಷಕರು ತಗೊಂಡಂಥ ಸಂಬಳವನ್ನೆಲ್ಲ ಅಲ್ಲಿಗೆ ವೆಚ್ಚ ಮಾಡಬೇಕಾಗತ್ತೆ. ಏನು ಹೇಳ್ತೀರಾ ಸರ್ ಸರ್ಕಾರ? ಸರ್ಕಾರ ಇನ್ನೇನಿಲ್ಲ ಸರ್, ನಾವು ಕೊಡೋಕ್ಕೆ ನಮಗೆ ಸರ್ಕಾರ ಕೊಡೋದಕ್ಕೆ ಯಾವುದೇ ವಿರೋಧ ಇಲ್ಲ. ಅವರು ಅನುಷ್ಠಾನ ಮಾಡೋಕ್ಕೆ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಆದರೆ ಅದಕ್ಕೆ ತಕ್ಕನಂಗೆ ಆನ್ಲೈನಲ್ಲಿ ಏನು ರೇಟ್ ಐತೋ ಆ ರೇಟಲ್ಲಿ ಆನ್ಲೈನ್ ಬಾಳೆಹಣ್ಣು ಇರ್ಬೋದು, ಮೊಟ್ಟೆ ಇರ್ಬೋದು, ಆನ್ಲೈನ್ ಅವರೇ ಸರಬರಾಜು ಮಾಡಿ ನಮಗೆ ಕೊಟ್ಟರು ನಾವು ಶಾಲೆಯಲ್ಲಿ ಕೆಲಸ ಮಾಡೋಕ್ಕೆ ಇನ್ನೂ ಬೆಲೆ ಕೊಡಿ, ಇಲ್ಲಾಂದರೆ ನಿಗದಿತ ಬೆಲೆ ಕೊಡಿ, ಇಲ್ಲಾಂದರೆ ನೀವೇ ಸಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಸರ್. ಹೆಸರು ಮಹಾದೇವಯ್ಯ ಸರ್, ನಾನು ತುಮಕೂರು ತಾಲೂಕು ಶಿಕ್ಷಕರ ಸಂಘದ ಕಾರ್ಯದರ್ಶಿ. ಈಗ 7 ರೂಪಾಯಿ 5 ಪೈಸೆ ಹೋಲ್ಸೇಲ್ ಬೀಳ್ತದೆ. ಯಾಕೆಂದರೆ ನವಂಬರ್ ಡಿಸೆಂಬರಲ್ಲಿ ಸಾಮಾನ್ಯವಾಗಿ ಚಳಿ ಇರುತ್ತೆ, ಜನ ಜಾಸ್ತಿ ತಿಂತಾರೆ. ಆಮೇಲೆ ನಾರ್ತಲ್ಲಿ ಬೇರೆ ಸಪ್ಲೈ ಹೋಗುತ್ತೆ, ಡೆಲ್ಲಿ ಸೈಡು, ಬಾಂಬೆ, ಕಲ್ಕತ್ತಾ, ಅಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇರುತ್ತೆ. ಅದರಿಂದ ಇಲ್ಲಿ ಈಗ ಕೇಕ್ ಸೀಸನ್ ಬೇರೆ ಇದೆ. ಡಿಸೆಂಬರ್ ಎಂಡು ಜನವರಿ ಫಸ್ಟ್ ವೀಕ್ವರೆಗೂ ಕೇಕ್ ಸೀಸನ್ ಇರುತ್ತೆ, ಬೇಡಿಕೆ ಜಾಸ್ತಿ ಇರುತ್ತೆ. ಪ್ರತಿ ವರ್ಷ ರೇಟ್ ಆಗೇ ಆಗ್ತೈತೆ. ಇದು ಯಾಕೆ ಈ ವಾತಾವರಣಕ್ಕೆ? ಈಗ ಶಾಲಾ ಶಿಕ್ಷಕರೆಲ್ಲ ಮುಂಚೆ ಕಮ್ಮಿ ಸಿಗ್ತಾ ಇತ್ತು, ಅವ್ರಿಗೆ ಜಾಸ್ತಿ ಆಗಿದೆ. ಈಗ ಅವ್ರು ಬರ್ತಾರ ನಿಮ್ಮ ಅಂಗಡಿಗೆ? ಬರ್ತಾವ್ರೆ. ಈಗ 6 ದಿನ ಮೊಟ್ಟೆ ಕೊಡ್ಬೇಕು, ಅವ್ರು ಏನು ಮಾಡ್ತಾರೆ, 3 ದಿನ ಮೊಟ್ಟೆ 3 ದಿನ ಬಾಳೆಹಣ್ಣು ಕೊಟ್ಟು ಹಿಂಗೆ ಮೇಂಟೈನ್ ಮಾಡ್ತಾವ್ರೆ. ಈ ಮುಂದಿನ ತಿಂಗಳು ರೇಟ್ ಕಡಿಮೆ ಆದಾಗ ಅಡ್ಜಸ್ಟ್ ಆಗುತ್ತೆ. ಈಗ ಸ್ವಲ್ಪ ರೇಟ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಕೈಯಿಂದ ದುಡ್ಡು ಬೀಳ್ತದೆ. ಈಗ 7 ರೂಪಾಯಿ 8 ರೂಪಾಯಿ ಇಲ್ಲ, ಹೋಲ್ಸೇಲ್ 7 ರೂಪಾಯಿ 5 ಪೈಸೆ ಬೀಳುತ್ತೆ ಹೋಲ್ಸೇಲ್ ರೇಟು ಇವತ್ತಿನ ರೇಟು. ಅದರಿಂದ ಅವ್ರಿಗೆ 6 ರೂಪಾಯಿ ಕೊಡ್ತಾ ಇದ್ದಾರಂತೆ ಟೀಚರ್ಸ್ಗಳಿಗೆ. 6 ಕೊಡೋದ್ರಿಂದ ಅವ್ರಿಗೆ 1 ರೂಪಾಯಿ ಲಾಸ್ ಆಗುತ್ತೆ. 6 ಕೊಡ್ತಾರೆ, 6.5 ಕೊಡ್ತಾರೆ ಗೊತ್ತಿಲ್ಲ, 6 ಕೊಡ್ಬೋದು. ಅದರಿಂದ ಅವ್ರಿಗೆ 1 ರೂಪಾಯಿ ಜಾಸ್ತಿ ಮಾಡಿಕೊಟ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಸ್ಕೂಲ್ನವ್ರಿಗೆ. ಮುಂದಿನ ತಿಂಗಳು ಡೌನ್ ಆದಾಗ ಸರ್ ಹೋಗ್ತದೆ. ಈಗ ಅವ್ರಿಗೆ ಕೈಯಿಂದ ಹೋಗ್ತಾಯಿದೆ. ಸಂಕ್ರಾಂತಿ ಟೈಮಲ್ಲಿ ಸ್ವಲ್ಪ ಮುಂದೆ ಡೌನ್ ಆಗ್ತದೆ. ಈ ವರ್ಷದ ಸೆಪ್ಟೆಂಬರ್ ತಿಂಗಳ ಕೊನೆಗೆ ಮೊಟ್ಟೆ ಒಂದಕ್ಕೆ 6.50 ರೂಪಾಯಿ ಇದ್ದರೆ ನವೆಂಬರ್ ಬಳಿಕ ಏರುತ್ತಲೇ ಹೋಗಿದೆ. ಡಿಸೆಂಬರ್ ಮೊದಲ ವಾರದಲ್ಲಿ ಒಂದು ಮೊಟ್ಟೆಗೆ 8 ರೂಪಾಯಿಗೆ ತಲುಪಿದೆ.
ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಅನುದಾನ ನೀಡುವ 6 ರೂಪಾಯಿಯಲ್ಲಿ 5 ರೂಪಾಯಿಯನ್ನು ಮಾತ್ರ ಮೊಟ್ಟೆಗೆ ನಿಗದಿ ಮಾಡಿದ್ದರೆ ಉಳಿದ 1 ರೂಪಾಯಿಯಲ್ಲಿ ಮೊಟ್ಟೆ ಬೇಯಿಸಲು ಗ್ಯಾಸ್, ಮೊಟ್ಟೆಯ ಸಿಪ್ಪೆ ತೆಗೆದವರ ಸಂಬಳ ಮತ್ತು ಸಾಗಾಣಿಕೆಗೆಂದು ನಿಗದಿ ಮಾಡಲಾಗಿದೆ. ಒಟ್ಟಿನಲ್ಲಿ ವಾರದಲ್ಲಿ 6 ದಿನಗಳ ಕಾಲ ಮೊಟ್ಟೆ ನೀಡುವ ಯೋಜನೆಯಿಂದಾಗಿ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಸಮಸ್ಯೆ ಎದುರಾಗಿದೆ. ಸರ್ಕಾರ ಈ ಬಗ್ಗೆ ಕೂಡಲೇ ಗಮನ ಹರಿಸಿ ಶಾಲಾ ಶಿಕ್ಷಕರಿಗೆ ಆಗುವ ತೊಂದರೆಯನ್ನ ನೀಗಿಸಬೇಕಾಗಿದೆ. ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.